ಕರಾವಳಿಯಲ್ಲಿ ಮಧ್ಯರಾತ್ರಿ ಸಿನಿಮೀಯ ಶೈಲಿಯ ದರೋಡೆ ನಡೆದಿದೆ. 3 ಕಾರುಗಳಲ್ಲಿ ಬಂದ ಖದೀಮರ ಗ್ಯಾಂಗ್ ಚಿನ್ನದ ವ್ಯಾಪಾರಿ ಕಾರನ್ನ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿದೆ. 25 ಲಕ್ಷ ಮೌಲ್ಯದ ಚಿನ್ನ ದೋಚಿ ಎಸ್ಕೇಪ್ ಆಗಿದೆ. ಮಂಗಳೂರು ನಗರ ಹೊರವಲಯದ ಬೈಕಂಪಾಡಿ ಪ್ರದೇಶದಲ್ಲಿ 3 ಕಾರುಗಳಲ್ಲಿ ಬಂದಂತ ದರೋಡೆಕೋರರ ತಂಡ ಅವರ ಕಾರನ್ನು ಅಡ್ಡ ಹಾಕುತ್ತೆ. ಸುಮಾರು 180 ಗ್ರಾಂ ಚಿನ್ನಾಭರಣವನ್ನು ಎಸ್ಕೇಪ್ ಮಾಡಿರ್ತಕ್ಕಂಥದ್ದು. ಸಿಸಿಟಿವಿ ದೃಶ್ಯವನ್ನೊಮ್ಮೆ ಸರಿಯಾಗಿ ನೋಡಿ. ಹೈವೇಯಲ್ಲಿ ಹೋಗ್ತಿದ್ದ ಕಾರನ್ನ 3 ಕಾರುಗಳು ಅಡ್ಡಗಟ್ಟುತ್ತವೆ. ನೋಡ್ತಿದ್ದಂತೆ ಕಾರ್ನಲ್ಲಿದ್ದ ವ್ಯಕ್ತಿಯನ್ನ ಹೊರಗೆ ತಳ್ಳಿ ಕಾರಿನ ಸಮೇತ ಪರಾರಿ ಆಗ್ತಾರೆ. ಹೈವೇಯಲ್ಲೇ ಕಾರು ತಡೆದು 25 ಲಕ್ಷ ಮೌಲ್ಯದ ಚಿನ್ನ ಲೂಟಿ. ಮಂಗಳೂರಿನಲ್ಲಿ ನಡೆಯಿತು ಸಿನಿಮೀಯ ಸ್ಟೈಲ್ ಹೈವೇ ರಾಬರಿ. ಇಂದು ಬೆಳಗಿನ ಜಾವ 2 ಗಂಟೆ ಸುಮಾರಿನಲ್ಲಿ ಮಂಗಳೂರು ಹೊರವಲಯದ ಬೈಕಂಪಾಡಿ ಹೈವೇಯಲ್ಲಿ ನಡೆದ ರಾಬರಿ ಇದು. ಸಿನಿಮಾ ಸ್ಟೈಲ್ನಲ್ಲಿ ಕಾರು ಅಡ್ಡಗಟ್ಟಿದ ದರೋಡೆಕೋರರ ತಂಡ ಚಿನ್ನದ ವ್ಯಾಪಾರಿಯ ಸುಲಿಗೆ ಮಾಡಿದೆ. ಆಗಿದ್ದೇನೆಂದ್ರೆ, ಕೇರಳದ ಪಯ್ಯನ್ನೂರಿನಲ್ಲಿ ನೆಲೆಸಿರುವ ಚಿನ್ನದ ವ್ಯಾಪಾರಿ ವಿಕಾಸ್ ಸಾಂಗ್ಲಿಯಲ್ಲಿ ಮದುವೆ ಮುಗಿಸಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಉಡುಪಿ ಮಂಗಳೂರು ಮೂಲಕ ಕೇರಳ ಕಡೆ ತೆರಳುತ್ತಿದ್ರು. ಆದರೆ ಬೈಕಂಪಾಡಿ ಬಳಿ 2 ಇನೋವಾ 1 ಸ್ವಿಫ್ಟ್ ಕಾರ್ನಲ್ಲಿ ಬಂದಿದ್ದ 7 ರಿಂದ 8 ಮಂದಿಯ ಗ್ಯಾಂಗ್ ವಿಕಾಸ್ ಕಾರನ್ನ ಅಡ್ಡಗಟ್ಟಿದೆ. ವಿಕಾಸ್ನನ್ನ ಕಾರ್ನಿಂದ ಕೆಳಗಿಳಿಸಿದ ಕಳ್ಳರು ಅವರ ಪತ್ನಿ ಮತ್ತು ಮಗನನ್ನ ಅದೇ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಪರಾರಿಯಾಗಿದ್ರು. ಮಂಗಳೂರು ನಗರ ಹೊರವಲಯದ ಬೈಕಂಪಾಡಿ ಪ್ರದೇಶದಲ್ಲಿ ಈ ಘಟನೆ ಆಗಿರುತ್ತೆ. 3 ಕಾರುಗಳಲ್ಲಿ ಬಂದಂತ ದರೋಡೆಕೋರರ ತಂಡ ಅವರ ಕಾರನ್ನು ಅಡ್ಡ ಹಾಕುತ್ತೆ. ನೀವು ಗಮನಿಸಬಹುದು, ಬ್ರೇಕ್ ಹಾಕದಂತ ಸಂದರ್ಭದಲ್ಲಿ ಅದರ ಟೈರ್ನ ಅಚ್ಚಿ ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆ ಕಾರಲ್ಲಿ ಇದ್ದಂತ ಸುಮಾರು 180 ಗ್ರಾಂ ಚಿನ್ನಾಭರಣವನ್ನು ಆ ದರೋಡೆಕೋರರ ತಂಡ ಎಸ್ಕೇಪ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಕಾಸ್ ಅವರ ಕಾರನ್ನು ಕೂಡ ಎಸ್ಕೇಪ್ ಮಾಡಿ ಇಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ಬೈಕಂಪಾಡಿಯಿಂದ ಕೂಳೂರು ಕಡೆಗೆ ಕಾರಿನ ಸಮೇತ ತಾಯಿ ಮಗನನ್ನ ಕರೆದೊಯ್ದಿದ್ರು. 2 ಕಿಲೋಮೀಟರ್ ದೂರದಲ್ಲಿ ನಡು ರಸ್ತೆಯಲ್ಲಿ ಅವರನ್ನ ಕೆಳಗಿಳಿಸಿದ್ದಾರೆ. ಕಾರ್ನಲ್ಲಿದ್ದ ಚಿನ್ನದ ಬ್ಯಾಗ್ನೊಂದಿಗೆ ಕಾರು ಸಹಿತ ಎಸ್ಕೇಪ್ ಆಗಿದ್ದಾರೆ. ಭೀಕರ ದರೋಡೆಗೆ ಪಣಂಬೂರು ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ದರೋಡೆಕೋರರ ಪತ್ತೆಗೆ 4 ಪೊಲೀಸ್ ತಂಡ ರಚಿಸಲಾಗಿದೆ. ಕ್ರಿಮಿಗಳು ಮಹಿಳೆ ಮೈಮೇಲಿದ್ದ ಯಾವುದೇ ಒಡವೆ ಮುಟ್ಟಿಲ್ಲ. ಬ್ಯಾಗ್ನಲ್ಲಿದ್ದ 180 ಗ್ರಾಂ ಚಿನ್ನ ಹಾಗೂ ನಗದು ದೋಚಿದ್ದಾರೆ. ಇದರ ಮೌಲ್ಯವೇ 25 ಲಕ್ಷ ರೂಪಾಯಿ. ಕಳ್ಳತನಕ್ಕೆ ಬಳಸಿರುವ 2 ಕಾರುಗಳು ಕೇರಳದ್ದಾಗಿದ್ದು, 1 ಕಾರು ಕರ್ನಾಟಕ ರಿಜಿಸ್ಟ್ರೇಷನ್ ಹೊಂದಿದೆ. ಕಳ್ಳರು ಟೋಲ್ ತಪ್ಪಿಸಲು ಹಳ್ಳಿ ರಸ್ತೆಗಳ ಮೂಲಕ ಎಸ್ಕೇಪ್ ಆಗಿರುವ ಶಂಕೆ ಇದೆ. ಸಿಸಿಟಿವಿ ದೃಶ್ಯಗಳನ್ನೇ ಪ್ರಮುಖ ಸಾಕ್ಷ್ಯವಾಗಿ ಇಟ್ಟುಕೊಂಡಿರುವ ಪೊಲೀಸರು ಖದೀಮರ ಪತ್ತೆಗೆ ಜಾಲ ಬೀಸಿದ್ದಾರೆ. ಅಶೋಕ್, ಟಿವಿ9, ಮಂಗಳೂರು.